ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಸ್ವಾತಿ ನಿತಿನ್ನ ಭೇಟಿ ಆಗ್ತಾಳೆ. ಈ ಕಡೆ ನಿತಿನ್ನ ಆಗಿದ್ದ ಎಲ್ಲ ವಿಷಯವನ್ನು ಕೂಡ ತಿಳಿಸಿದ್ದಾನೆ. ಮಾವ ಅಮ್ಮನಿಂದನೇ ಮೋಸ ಆಯಿತು, ರಾಗಿಣಿ ಮೋಸ ಮಾಡಿದ್ಲು ಅಂತ ಹೇಳಿ ಮದುವೆ ಆಗದೆ ನಿಜಕ್ಕೂ ಸ್ವಾತಿಗೋಸ್ಕರ ಸ್ವಾತಿ ಬಳಿಗೆ ಬಂದಿದ್ದಾರೆ. ಈ ಕಡೆ ಸ್ವಾತಿಯನ್ನು ಗೊತ್ತಿಲ್ಲದೆ ಇರುವ ಆಗಿರೋ ತಪ್ಪಿಗೆ ನನ್ನನ್ನು ಕ್ಷಮಿಸಿ, ನನ್ನನ್ನು ಒಪ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಆದರೆ ಸ್ವಾತಿ ಮದುವೆ ಆಗಿಬಿಟ್ಟಿದೆ, ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಆ ಕಡೆ ಸ್ವಾತಿಯನ್ನು ಫೋರ್ಸ್ ಮಾಡಬೇಕಾದ್ರೆ ಆಕೆ ಕುತ್ತಿಗೆಲಿರೋ ತಾಳಿ ನಿತಿನ್ ಕೈಗೆ ಬರುತ್ತೆ. ಅದನ್ನು ನೋಡಿದೆ ನಿತಿನ್ ಶಾಕ್ ಆಗ್ತಾರೆ. ನಿಮ್ಮ ಮದುವೆ ಆಗಿದೆಯಾ ಅಂತ ಶಾಕ್ ಆಗ್ತಿದ್ದಾರೆ. ಅಷ್ಟರಲ್ಲಿ ಅಲ್ಲಿಗೆ ವಂಶಿ ಎಂಟ್ರಿ ಕೊಟ್ಟಿದ್ದ. ಏಕೆ ನನ್ನ ಹೆಂಡತಿ ಅಂತ ಪರಿಚಯ ಮಾಡಿಕೊಡ್ತಾರೆ ನಿತಿನ್ಗೆ. ನಿತಿನ್ ಬೇರೆ ಯಾರೂ ಅಲ್ಲ, ವಂಶಿಯ ಕಸಿನ್ ಆಗಿರ್ತಾರೆ. ಈ ಕಡೆ ತನ್ನ ಕಸಿನ್ ಹೆಂಡ್ತಿನ ಸ್ವಾತಿ ಅಂತ ಹೇಳಿ ನಿತಿನ್ಗೆ ಅಚ್ಚುರಿ ಆಗುತ್ತೆ. ಇದರ ನಡುವೆ ಸ್ವಾತಿ ನಮ್ಮನ್ನು ನೋಡಬೇಕು ಅಂತ ಹೇಳಿ ಹಠ ಹಿಡಿತಾಳೆ. ಈ ಕಡೆ ವಂಶಿ ಎಳ್ಕೊಂಡು ಹೋಗಿದ್ದೆ, ಏನಿದು ಹೇಳ್ದೆ ಕೇಳಿದೆ, ಯಾಕೆ ಬಂದ್ರಿ, ನನ್ನನ್ನು ಕೇಳಿ ಬರಬೇಕಲ್ವಾ, ಅಲ್ಲಪ್ಪ ಅಜ್ಜಿ ತಾತನ ಹತ್ರ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಬಂದಿದ್ದೀನಿ, ನಡೀರಿ ಮನೆಗೆ ಅಂತ ಹೇಳಿದಾಗ ಅಮ್ಮನ ಹತ್ರ ಹೋಗಲೇಬೇಕು, ನಾನು ನೋಡಲೇಬೇಕು ಅಮ್ಮನ ಅಂತ ಹೇಳ್ತಿದ್ದಾರೆ. ಆ ಕಡೆ ಹಾಸ್ಪಿಟಲಲ್ಲಿ ಅಕ್ಕ ಸ್ವಾತಿ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ಭಾವ ಸ್ವಾತಿ ಪರವಾಗಿ ಮಾತಾಡಿದ್ರು, ಅಕ್ಕ ಅಂತೂ ಫುಲ್ ಕೆಂಡವಾಗಿದ್ದಾರೆ. ಆ ಕಡೆ ಅಮ್ಮಂಗೆ ಲೋ ಬಿ ಪಿ ಆಗಿದೆ. ಈ ಕಡೆ ಮನೆಯವ್ರಿಗೆ ಕಾಲ್ ಮಾಡಿ ಅಮ್ಮ ಹುಷಾರಾಗ್ತಿದ್ದಾರೆ ಅನ್ನೋ ವಿಷಯವನ್ನು ಕೂಡ ತಿಳಿಸಿದ್ದಾರೆ. ಇಲ್ಲಿ ಪ್ರೀತಿ ನಿಜಕ್ಕೂ ಹುಷಾರಿಲ್ಲದೆ ಇದ್ರು, ಅಮ್ಮ ಹೇಗಿದ್ದಾರೆ ಏನು ಅಂತ ತಿಳ್ಕೊಳ್ಳೋ ಕುತೂಹಲ. ಹಾಗಾಗಿ ಇಲ್ಲಿ ಕಾಲ್ ಮಾಡಿ ಕೇಳಿದಾಗ ಅಮ್ಮ ಹುಷಾರಾಗಿದ್ದಾರೆ ಅನ್ನೋ ಒಂದು ವಿಷಯವನ್ನು ಇಲ್ಲಿ ಸ್ವಾತಿ ಅಕ್ಕ ತಿಳಿಸ್ತಾರೆ. ಇದರ ನಡುವೆ ಇಲ್ಲಿ ಸ್ವಾತಿ ಹೋಗಲೇಬೇಕು ಅಂತ ಹೇಳಿ ಹಠ ಹಿಡಿತಿದ್ದಾಗ ನಿತಿನ್ಗೆ ಅಚ್ಚರಿ ಆಗತ್ತೆ, ಏನಿದು ವಂಶಿ ಮತ್ತು ಅವ್ರು ಯಾಕೆ ಗಲಾಟೆ ಮಾಡ್ಕೋತಿದ್ದಾರೆ ಅಂತ. ನಂತರ ನಾವಿಬ್ಬರು ಇದೇ ರೀತಿ ಕಪಲ್ಸು ಜಗಳ ಮಾಡ್ಕೋತಿರ್ತೀವಿ. ನಂದು ಸ್ವಾತಿದ್ದು ಲವ್ ಮ್ಯಾರೇಜು. ಅವರ ಅಮ್ಮ ನಮ್ಮ ಲವ್ ಮ್ಯಾರೇಜ್ ಆಗಿದ್ದು ನೋಡಿ ಶಾಕ್ ಆಗಿ ಹಾಸ್ಪಿಟಲ್ ಸೇರಿದ್ದಾರೆ. ಅದೇ ಕಾರಣಕ್ಕೆ ಸ್ವಾತಿ ಹೋಗಬೇಕು ಅಂತಾಳೆ ಅನ್ನೋ ವಿಷಯವನ್ನು ತಿಳಿಸ್ತಾರೆ. ತದನಂತರ ನಿತಿನ್ಗೆ ಅಚ್ಚರಿ ಆಗುತ್ತೆ, ಏನಿದು ಏನಾಗೋಗಿದೆ ಆಂಟಿಗೆ ಅಂತ ಹೇಳಿ. ನಂತರ ಭಾವಂಗೆ ಕಾಲ್ ಮಾಡಿ ವಿಡಿಯೋ ಕಾಲಿಂಗಲ್ಲಿ ಅಮ್ಮ ಹೇಗಿದ್ದಾರೆ ಅನ್ನೋ ವಿಷಯವನ್ನು ಸ್ವಾತಿ ನೋಡ್ತಾಳೆ. ಸಮಾಧಾನ ಆಗುತ್ತೆ, ಯಾಕಂದರೆ ಅಮ್ಮಂಗೆ ಹುಷಾರಾಗಿರುತ್ತೆ. ಆದರೆ ಅಮ್ಮನ ಬಳಿಗೆ ಹೋಗಬೇಕು ಅಂತ ಸ್ವಾತಿಗೆ ಅನ್ನಿಸ್ತದೆ, ಬಟ್ ಸಾಧ್ಯ ಆಗ್ತಿಲ್ಲ. ಯಾಕಂದರೆ ಭಾವ ಯಾವುದೇ ಕಾರಣಕ್ಕೂ ನೀನು ಇಲ್ಲಿಗೆ ಬರಬೇಡ ಅಂತ ಹೇಳಿದ್ದಾರೆ. ಮರುದಿನ ದೇವಸ್ಥಾನಕ್ಕೆ ಹೋಗಿ ನನ್ನ ನಿರ್ಧಾರ ತಪ್ಪಾಗಿದೆ ಅನಿಸುತ್ತೆ ಅಂತ ಅನ್ಕೋಬೇಕಿದ್ರೆ ನಿತಿನ್ ಹೋಗಿದ್ದೆ, ನೀನೇನು ಮುಚ್ಚಿಡ್ತಿದ್ಯಾ, ದಯವಿಟ್ಟು ಏನು ವಿಷಯ ಹೇಳು ಅಂತ ಕೇಳ್ತಿದ್ದಾರೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.